ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ. ಸ್ನೇಹಿತರೆ, ನೀವೆಲ್ಲ ನ್ಯೂಸ್ ಪೇಪರಲ್ಲಿ, ಟಿ ವಿ ಚಾನಲ್ಗಳಲ್ಲಿ, ಹಾಗೆ ಯೂಟ್ಯೂಬ್ ಚಾನಲ್ಸಲ್ಲಿ ಸಾಕಷ್ಟು ಕೇಳಲ್ಪಟ್ಟಿದ್ದೀರಿ. 10,000 ಶಿಕ್ಷಕರ ನೇಮಕಾತಿ ಅತಿ ಶೀಘ್ರದಲ್ಲಿ ಆಗ್ತಾಯಿದೆ. 100% ನಿಜ ಅದು. ಇನ್ನು ಕೆಲವೇ ದಿನಗಳಲ್ಲಿ ಈ GPSTR ಮತ್ತು HSTR ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಆದರೆ 10,000 ಅನ್ನೋದು ಒಂದು ಅಪ್ರಾಕ್ಸಿಮೇಟ್ ನಂಬರ್ ಅಷ್ಟೇ. ಆ ನಂಬರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಈ ಎಕ್ಸಾಮ್, GPSTR ಎಕ್ಸಾಮು, HSTR ಎಕ್ಸಾಮ್ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ, ಸಿಲೆಬಸ್ ಯಾವ ಥರ ಇರುತ್ತೆ, ಯಾವ ರೀತಿ ಓದಬೇಕು, ನಿಮಗೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ ಅಂತ ಒಂದು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಜಗತ್ತಲ್ಲೇ ಅತ್ಯಂತ ಪವಿತ್ರವಾದ ವೃತ್ತಿ ಅಂದರೆ ಅದು ಶಿಕ್ಷಕರ ವೃತ್ತಿ. ನೀವು ಕೂಡ ಶಿಕ್ಷಕರಾಗೋ ಕನಸನ್ನು ಸಾಕಾರಗೊಳಿಸಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಈ ಒಂದು ನೇಮಕಾತಿ ಸಂಬಂಧಪಟ್ಟಂತೆ ಅಪ್ಡೇಟ್ಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಹೋಗ್ತೀವಿ. ಹಾಗೆ ಸ್ನೇಹಿತರೆ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಇದೇ ಜುಲೈ 21ನೇ ತಾರೀಕು ಭಾನುವಾರದಿಂದ ಈ HSTR ಮತ್ತು GPSTR ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಎರಡೂ ಪೇಪರ್ ಇರುತ್ತೆ. ಇಲ್ಲಿ ಆನ್ಲೈನ್ ಅಂದರೆ ಲೈವ್ ಕ್ಲಾಸಸ್ ಇರುತ್ತೆ, ಪ್ಲಸ್ ಅದರ ಜೊತೆಗೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸಂಸ್ಥೆ ಈ ಫಲಿತಾಂಶಕ್ಕೆ ಒಂದು ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ. ಕಳೆದ ನೇಮಕಾತಿಗಳಲ್ಲಿ ಅತಿ ಹೆಚ್ಚಿನ ಫಲಿತಾಂಶ ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಹಾಗಾಗಿ ನೀವು ಕೂಡ ಶಿಕ್ಷಕರಾಗ ಕನಸನ್ನು ಸಾಕಾರಗೊಳಿಸಬೇಕಂದ್ರೆ ನಿಮ್ಮ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಕೂಡಲೇ ಡೌನ್ಲೋಡ್ ಮಾಡ್ಕೊಂಡು ಭಾನುವಾರ ರೆಡಿ ಆಗಿರಲಿ. ಕೋರ್ಸ್ ಲಾಂಚ್ ಆಗ್ತಾ ಇದೆ. ಕೂಡಲೇ ನೀವು ಜಾಯಿನ್ ಆದರೆ ನಿಮಗೆ ಡೈಲಿ ಕ್ಲಾಸಸ್ ಸಿಗ್ತಾ ಹೋಗ್ತವೆ. ಹಾಗಾದರೆ ಯಾವ ಕೋರ್ಸಸ್ ಅವೈಲೇಬಲ್ ಇದೆ ಅಂದರೆ, ಇಲ್ಲಿ GPSTR ಎಕ್ಸಾಮ್ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕಲ್ ಸೈನ್ಸ್ ಕೋರ್ಸ್ ಇರುತ್ತೆ. ಹಾಗೆ HSTR ಅಲ್ಲೂ ಕೂಡ ಮ್ಯಾಥಮೆಟಿಕಲ್ ಸೈನ್ಸ್ ಇರುತ್ತೆ. HSTR ಅಲ್ಲಿ ಬಯಾಲಜಿಕಲ್ ಸೈನ್ಸ್ ಪೇಪರ್ ಕೂಡ ಇರುತ್ತೆ. GPSTR ಮತ್ತು HSTR ಅಲ್ಲಿ ಸೋಷಿಯಲ್ ಸೈನ್ಸ್ ಪೇಪರ್ ಕೂಡ ಅವೈಲೇಬಲ್ಸ್ ಇದೆ. ಇವೆಲ್ಲ ಆಸ್ಪಿರೆಂಟ್ಸ್ ಯಾರೆಲ್ಲ ಇದಿರೋ ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಈಗಲೇ ಡೌನ್ಲೋಡ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ. ಹಾಗೆ ಸ್ನೇಹಿತರೆ, ಗೊತ್ತಿದೆ ನಿಮಗೆ, ಈ ಲಾಸ್ಟ್ ಇಯರ್ 2021ನಲ್ಲಿ GPSTR ನೇಮಕಾತಿ ಒಂದು ನಡೀತು. ಆ ನೇಮಕಾತಿಯಲ್ಲಿರ್ತಕ್ಕಂಥ ಎಕ್ಸಾಮ್ ಪ್ಯಾಟ್ರನ್ ಹೇಳ್ತಾ ಇದ್ದೀನಿ. ಆದರೆ ನೋಟಿಫಿಕೇಷನ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ನೋಟಿಫಿಕೇಷನಲ್ಲಿ ಏನಾದ್ರು ಸ್ಮಾಲ್ ಚೇಂಜಸ್ ಇದ್ದರೆ ಅದನ್ನ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದು 2021ನ ಸಿಲೆಬಸ್. ಇದು ಯಾವ ರೀತಿ ಇರುತ್ತೆ ಅಂದರೆ, ಪೇಪರ್ ಫಸ್ಟ್ ನಿಮಗೆ ಟೋಟಲಿ 150 ಮಾರ್ಕ್ಸ್ ಇರುತ್ತೆ. ಇದು ಪೇಪರ್ ಫಸ್ಟ್ ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಇಲ್ಲಿ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷು 25 ಮಾರ್ಕ್ಸಿಗೆ ಇರುತ್ತೆ. ಹಾಗೆ ಜನರಲ್ ನಾಲೆಡ್ಜ್ 25 ಮಾರ್ಕ್ಸಿಗೆ ಇರುತ್ತೆ. ಎಜುಕೇಷನಲ್ ಸೈಕಾಲಜಿ ಪ್ಲಸ್ ಪೆಡಗಾಗಿ ಎರಡೂ ಸೇರಿ ನಿಮಗೆ 50 ಮಾರ್ಕ್ಸಿಗೆ ಇರುತ್ತೆ. ಹಾಗೆ ಇಲ್ಲಿ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ 15 ಮಾರ್ಕ್ಸ್ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಬಗ್ಗೆ 10 ಕ್ವಶನ್ಸ್ ಇರ್ತವೆ. ಟೋಟಲಿ ಇದು ಪೇಪರ್ ಫಸ್ಟ್ ಪಠ್ಯಕ್ರಮ 150 ಅಂಕಗಳಿಗಿರುತ್ತೆ. ಇದು ಟೋಟಲಿ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಆಗಿರುತ್ತೆ. ಸೆಕೆಂಡ್ ಪೇಪರ್ ನೋಡ್ತಾ ಹೋಗೋದಾದರೆ, ಪೇಪರ್ ಸೆಕೆಂಡಲ್ಲಿ ನೋಡ್ರಿ, ಇದು ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ಇಲ್ಲಿ ಗಣಿತ ಶಿಕ್ಷಕರಿಗೆ ಬೇರೆ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಬೇರೆ ಸಪ್ರೇಟ್ ಪೇಪರ್ ಇರುತ್ತೆ. ಇಂಗ್ಲೀಷ್ ಶಿಕ್ಷಕರಿಗೆ ಸಪ್ರೇಟ್ ಪೇಪರ್ ಇರುತ್ತೆ. ಸೋಷಿಯಲ್ ಸೈನ್ಸ್ ಶಿಕ್ಷಕರಿಗೆ ಸಪ್ರೇಟ್ ಕ್ವಶನ್ ಪೇಪರ್ ಇರುತ್ತೆ. ಇಲ್ಲಿ ನೋಡ್ರಿ, 50 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. ಇನ್ನು 100 ಕ್ವಶನ್ಸು ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುತ್ತೆ, ವಿವರಣಾತ್ಮಕ ಉತ್ತರ ಬರೀಬೇಕಾಗಿರುತ್ತೆ. ಟೋಟಲಿ ಸೆಕೆಂಡ್ ಪೇಪರು 150 ಮಾರ್ಕ್ಸ್ ಸಿಗಿರುತ್ತೆ. ಆದರೆ ಒಂದು ವಿಚಾರ ಏನಂದರೆ, ಇಲ್ಲಿ ಮಿನಿಮಮ್ 45% ಮಾರ್ಕ್ಸನ್ನು ಗಳಿಸೋದು ಕಡ್ಡಾಯ. ಮಿನಿಮಮ್ 45% ಅಂದರೆ ಟೋಟಲಿ 150 ಅಂಕಗಳಿಗೆ ನೀವು ಅರೌಂಡ್ 67 ಪಾಯಿಂಟ್ ಆ್ಯಂಡ್ ಎಬೋ ಮಾರ್ಕ್ಸನ್ನು ಗಳಿಸಲೇಬೇಕಾಗುತ್ತೆ. ಇದು ಕಂಪಲ್ಸರಿ ಪೇಪರು. ಎಲಿಜಿಬಲ್ ಆಗ್ಬೇಕಂದ್ರೆ 67.5 ಮಾರ್ಕ್ಸ್ ಅನ್ನೋದು ಮಿನಿಮಮ್ ಆಗುತ್ತೆ. ಪರ್ಸೆಂಟೇಜಲ್ಲಿ ಆದರೆ 45% ಆಗುತ್ತೆ. ಇದು ಪೇಪರ್ ಸೆಕೆಂಡ್ ಬಂದುಬಿಟ್ಟು. ನೆಕ್ಸ್ಟು ಪೇಪರ್ ಥರ್ಡ್ ಅನ್ನೋದು
ಕಂಪ್ರೆನ್ಸಿವ್ ಲ್ಯಾಂಗ್ವೇಜ್ ಎಬಿಲಿಟಿ ಸ್ಕಿಲ್ ಟೆಸ್ಟ್ ಅಂತ ಕರಿತೀವಿ. ನೀವು ಯಾವ ಬೋಧನಾ ಮಾಧ್ಯಮದಲ್ಲಿ ಟೀಚ್ ಮಾಡ್ತಿದ್ದೀರೋ ಆ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಇರುತ್ತೆ, ಒಂದು ಪೇಪರ್ ಇರುತ್ತೆ. ಸೊ ಇದರಲ್ಲಿ ಮಿನಿಮಮ್ ನೀವು 50% ಮಾರ್ಕ್ಸ್ ತೆಗಿಲೇಬೇಕು. ಇದು 100 ಮಾರ್ಕ್ಸ್ ಸಿಗಿರುತ್ತೆ. ಸೊ ಇದು ಕೂಡ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರೋದ್ರಿಂದ ಸೊ ಮಿನಿಮಮ್ 50 ಮಾರ್ಕ್ಸ್ ಅಂತ ತೆಗಿಲೇಬೇಕಾಗುತ್ತೆ. ಇದು ಪೇಪರ್ 3. ಸೊ ಇದು ಲಾಸ್ಟ್ ನೇಮಕಾತಿಯಲ್ಲಿ GPSTR ಪರೀಕ್ಷೆಯ ಒಂದು ಸಿಲೆಬಸ್ ಪಠ್ಯಕ್ರಮ ಈ ರೀತಿ ಇರುತ್ತೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ. ಆದರೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ನೋಡೋದಾದ್ರೆ, ಸೊ ನೀವು CETಯಲ್ಲಿ ಪಡೆದ ಅಂಕಗಳ 50% ಕನ್ಸಿಡರ್ ಮಾಡ್ತಾರೆ. TETಯಲ್ಲಿ ಪಡೆದ ಅಂಕಗಳನ್ನು 20% ಕನ್ಸಿಡರ್ ಮಾಡ್ತಾರೆ. ಡಿಗ್ರಿಯಲ್ಲಿ ಪಡೆದ ಅಂಕಗಳನ್ನು 20%. ಹಾಗೆ ನೀವು D.Ed ಅಥವಾ B.Ed ಕೋರ್ಸಲ್ಲಿ ಪಡೆದ ಅಂಕಗಳನ್ನು 10% ಕನ್ಸಿಡರ್ ಮಾಡಿ ಟೋಟಲ್ 100%ಗೆ ಅದನ್ನ ನಿಮ್ಮ ಮೆರಿಟ್ ಲೀಸ್ಟನ್ನು ರೆಡಿ ಮಾಡಿ ಕೆಟಗರಿ ವೈಸ್ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾ ಹೋಗ್ತಾನೆ. ಈ ರೀತಿ ಆಯ್ಕೆಯ ಪ್ರಕ್ರಿಯೆ ಇರುತ್ತೆ GPSTR ಪರೀಕ್ಷೆದು. ಸೊ ಹಾಗೆ ನಾವು HSTR ಪರೀಕ್ಷೆ ನೋಡ್ತಾ ಬರೋದಾದ್ರೆ ನೋಡ್ರಿ, ಇದು ಲಾಸ್ಟ್ ನಡೆದಿರೋ ಎಕ್ಸಾಮು 2015. ಈ ಎಕ್ಸಾಮಲ್ಲಿ ಅಂದರೆ ಈ ನೋಟಿಫಿಕೇಷನ್ ಆದರೆ ಕೆಲವೊಂದು ಚೇಂಜಸ್ ಆಗೋ ಚಾನ್ಸಸ್ ಕೂಡ ಇದೆ. ಏನಾದ್ರು ಚೇಂಜಸ್ ಆದರೆ ಮತ್ತೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಲಾಸ್ಟ್ ಎಕ್ಸಾಮಲ್ಲಿ ನಡೆದಿರ್ತಕ್ಕಂಥ ಪಠ್ಯಕ್ರಮ ನೋಡ್ರಿ, ಪೇಪರ್ ಫಸ್ಟ್ ಇದು ಎಲ್ಲರಿಗೂ ಕಾಮನ್. ಆರ್ಟ್ಸ್ ಆಗಿರ್ಬೋದು, ಇಂಗ್ಲೀಷು, ಕನ್ನಡ, ದೈಹಿಕ ಶಿಕ್ಷಣ ಆಸ್ಪಿರೆಂಟ್ಸ್ ಆಗಿರ್ಬೋದು, ಸೈನ್ಸ್ ಆಸ್ಪಿರೆಂಟ್ಸ್ ಎಲ್ಲರಿಗೂ ಕಾಮನ್ ಪೇಪರ್ ಇದು ಫಸ್ಟ್ ಪೇಪರು. ಸೊ ಇಲ್ಲಿ ಜನರಲ್ ನಾಲೆಡ್ಜು 25 ಮಾರ್ಕ್ಸ್ಗೆ ಇರುತ್ತೆ. ಆಮೇಲೆ ಎಜುಕೇಷನ್, ಸೈಕಾಲಜಿ 25 ಮಾರ್ಕ್ಸ್ಗೆ ಇರುತ್ತೆ. ಜನರಲ್ ಇಂಗ್ಲೀಷು 12 ಮಾರ್ಕ್ಸು, ಹಾಗೆ ಕಂಪ್ಯೂಟರ್ 13 ಮಾರ್ಕ್ಸು, ಹಾಗೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್, 100 ಮಾರ್ಕ್ಸ್, 2 hours ಡ್ಯೂರೇಷನ್ ಇರುತ್ತೆ, 2 ಗಂಟೆ ಟೈಮ್ ಇರುತ್ತೆ. ಇದು ಪೇಪರ್ ಫಸ್ಟ್ HSTR ಲಾಸ್ಟ್ ಎಕ್ಸಾಮಲ್ಲಿ ನಡೆದಿರೋದು. ಈ ಸಲ ಏನಾದರೂ ಚೇಂಜಸ್ ಆದರೆ ಅಪ್ಡೇಟ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಸೊ ಹಾಗೆ ಪೇಪರ್ ಸೆಕೆಂಡ್ ನೋಡ್ರಿ, ಇಲ್ಲಿ ಆಯಾ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರಿಗೆ ಸಂಬಂಧಪಟ್ಟಂತೆ ಇದು ಕ್ವಶನ್ ಪೇಪರ್ ಆಗಿರುತ್ತೆ. ಕನ್ನಡ ಭಾಷಾ ಶಿಕ್ಷಕರಿಗಿರುತ್ತೆ, ಇಂಗ್ಲೀಷ್ ಭಾಷಾ ಶಿಕ್ಷಕರಿಗಿರುತ್ತೆ, ಹಿಂದಿ ಭಾಷಾ ಶಿಕ್ಷಕರಿಗೆ ಸಪ್ರೇಟ್ ಪೇಪರ್ ಇರುತ್ತೆ. ಸೊ ಆಮೇಲೆ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ PM ಮೆಥಡ್ ಸ್ಟೂಡೆಂಟ್ಸ್ಗೆ ಸಪ್ರೇಟ್ ಪೇಪರ್ ಇರುತ್ತೆ. ಸೊ ಇಲ್ಲಿ ಕೆಮಿಸ್ಟ್ರಿ, ಬಯಾಲಜಿ CB ಮೆಥಡ್ ಸ್ಟೂಡೆಂಟ್ಸ್ಗೆ ಸಪ್ರೇಟ್ ಕ್ವಶನ್ ಪೇಪರ್ ಇರುತ್ತೆ. ಸೋಷಿಯಲ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಪ್ರೇಟ್ ಕ್ವಶನ್ ಪೇಪರ್ ಇರುತ್ತೆ. ಹಾಗೆ ಫಿಸಿಕಲ್ ಎಜುಕೇಷನ್ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಕ್ವಶನ್ ಪೇಪರ್ ಇರುತ್ತೆ. ಇದು ಪೇಪರ್ ಸೆಕೆಂಡ್. ಇದು ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೋಟಲ್ ಇದು ಕೂಡ 100 ಕ್ವಶನ್ಸ್, 100 ಮಾರ್ಕ್ಸು, 2 hours ಡ್ಯೂರೇಷನ್ ಇರುತ್ತೆ ನಿಮಗೆ. ಸೊ ಹಾಗಾದರೆ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ನೀವು ಅಟೆಂಡ್ ಮಾಡಿದ ಆದಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ನಿಮ್ಮ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾನೆ ಅಂದರೆ, ನೀವು CETಯಲ್ಲಿ ಪಡೆದ ಅಂಕಗಳ 70% ಕನ್ಸಿಡರ್ ಮಾಡ್ತಾನೆ. ಹಾಗೆ ನೀವು ಡಿಗ್ರಿಯಲ್ಲಿ ಪಡೆದ ಮಾರ್ಕ್ಸನ್ನು 20% ಕನ್ಸಿಡರ್ ಮಾಡ್ತಾನೆ. ಹಾಗೆ ಪದವಿ ಅಂದರೆ B.Ed ಕೋರ್ಸಲ್ಲಿ ಪಡೆದ ಅಂಕಗಳನ್ನು 10% ಕನ್ಸಿಡರ್ ಮಾಡ್ತಾನೆ. ಟೋಟಲಿ 100% ಆಗುತ್ತೆ. ಸುಮಾರು ಜನ ಕೇಳ್ತಕ್ಕಂಥ ಡೌಟ್ ಒಂದು ಏನಂದರೆ, ಈ HSTR ಎಕ್ಸಾಮ್ಗೆ PG ಕಂಪಲ್ಸರಿನಾ ಅಂತ. ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ಹೇಳೋದೇನೆಂದರೆ, ಆಲ್ಮೋಸ್ಟ್ PG ಕಂಪಲ್ಸರಿ ಅಂತ ಇರಲ್ಲ, 90% ಹೇಳ್ತೀವಿ. ಇನ್ನೊಂದು 10% ನೋಟಿಫಿಕೇಷನ್ವರೆಗೂ ಕಾಯಬೇಕಾಗುತ್ತೆ. ಸೊ ಇಲ್ಲಿ PG ಕಂಪಲ್ಸರಿ ಇರಲ್ಲ ಅಂತ ಅನಿಸುತ್ತೆ HSTR ಎಕ್ಸಾಮ್ಗೆ. ವೆಯ್ಟ್ ಆ್ಯಂಡ್ ಸಿ ಫಾರ್ ದ ನೋಟಿಫಿಕೇಷನ್ ತನಕ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಇಷ್ಟೆಲ್ಲ ಹೇಳಿದೆ ನಿಮಗೆ. ಸೊ ಇದೇ ಭಾನುವಾರ 21/7/2024 ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಈ HSTR ಮತ್ತು GPSTR ಕೋರ್ಸ್ಗೆ ಆನ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನೊಂದು ಕ್ಲಾರಿಫಿಕೇಷನ್ ಕೊಟ್ಟಿರ್ತೀನಿ ನಿಮಗೆ. ಏನಾದರೂ ನೀವು TET ಎಕ್ಸಾಮ್ ಪಾಸ್ ಆಗಿರೋ ಆಸ್ಪಿರೆಂಟ್ಸ್ ಇದ್ದರೆ ಅಂದರೆ ನೀವು GPSTR ಕೋರ್ಸನ್ನು ಮಾತ್ರ ತಗೊಂಡ್ರೆ ಸಾಕಾಗುತ್ತೆ. ಸೊ HSTR ಕೋರ್ಸನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ HSTR ಸಿಲೆಬಸಲ್ಲಿ ಬರ್ತಕ್ಕಂಥ ಎಲ್ಲವನ್ನೂ ಇಲ್ಲೇ GPSTR ನಾವು ಕವರ್ ಮಾಡ್ತೀವಿ. ಸೊ TET ಪಾಸ್ ಆದವರು GPSTR ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನೀವು HSTR GPSTR ಎರಡೂ ಕೋರ್ಸಿಗೆ ಏನು ಸಿಲೆಬಸ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ಲಿ 100% ಕವರ್ ಆಗುತ್ತೆ GPSTR ಅಲ್ಲಿ. ಆದರೆ ನಾನ್ TET ಪಾಸ್ ಆಗದೆ ಇರೋರು ಡೈರೆಕ್ಟಾಗಿ HSTR ಹಾಕ್ಬೇಕಂದ್ರೆ ನೀವು HSTR ಕೋರ್ಸ್ ಅಂತ ಸಪ್ರೇಟ್ ಇರುತ್ತೆ, ಆ ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆ ಕೋರ್ಸಿಗೆ ಜಾಯಿನ್ ಆದರೆ ನಿಮಗೆ HHS ಸಂಬಂಧಪಟ್ಟಂತೆ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡಿಕೊಡ್ತೀವಿ. ಸೊ ಈ ಕ್ಲಾರಿಫಿಕೇಷನ್ ಕೂಡ ನಿಮಗೆ ಗೊತ್ತಿರಲಿ. ಸೊ ಹಾಗೆ ಯಾವ ರೀತಿ ಅಂದರೆ, ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿಬಿಟ್ಟು ಸ್ಪರ್ಧಾ ಕರ್ನಾಟಕ ಅಂತ ಈ ಥರ ನಿಮಗೆ ಲೋಗೋ ಕಾಣಿಸುತ್ತೆ, ಅದನ್ನು ನೀವು
ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೆ, ಆ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದರೆ ಸೊ ಅಲ್ಲಿ ನಿಮಗೆ ಲಾಗಿನ್ ಕೇಳುತ್ತೆ. ಲಾಗಿನ್ ಕೇಳಿದಾಗ ನೀವಲ್ಲಿ ಯೂಸ್ ಅನದರ್ ಮೆಥಡ್ ಅಂತಿರುತ್ತೆ. ನಿಮ್ಮ ಮೊಬೈಲ್ ನಂಬರು, ನಿಮ್ಮ ನೇಮ್ ಹಾಕಿದ್ರೆ ಒಂದು OTP ಬರುತ್ತೆ. OTPನ ಸೊ ಅಲ್ಲಿ ಹಾಕಿದ್ರಿ ಅಂದರೆ ನಿಮಗೆ ಒಂದು ಮೊಬೈಲ್ ಆ್ಯಪು ಡೌನ್ಲೋಡ್ ಆಗಿರುತ್ತೆ. ಸೊ ಅಲ್ಲಿ ಕೋರ್ಸಸ್ ಅಂತ ಲೀಸ್ಟ್ ಇರುತ್ತೆ. ಸ್ಟೋರ್ ಬಟನ್ ಅಂತ ಕೆಳಗಡೆ ಇರುತ್ತೆ. ಆ ಸ್ಟೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಕೋರ್ಸಸ್ ನಿಮಗೆ ಕಾಣಿಸ್ತಾ ಇರ್ತವೆ. ಅದು ಸಂಡೇ ನಂತರ ಕಾಣಿಸ್ತವೆ ನಿಮಗೆ, ಭಾನುವಾರ 10 ಗಂಟೆ ನಂತರ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಮಿನಿಮಮ್ ಅಮೌಂಟ್ ಆಫ್ ಫೀಸ್ ಅಂತಿರುತ್ತೆ. ಅದನ್ನು ನೀವು ಗೂಗಲ್ ಪೇ, ಫೋನ್ಪೇ ಅಥವಾ ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಸೊ ನೀವು ಆ ಅಮೌಂಟನ್ನು ಪೇ ಮಾಡಿದರೆ ನೀವು ಈ ಕೋರ್ಸ್ಗೆ ಜಾಯ್ನ್ ಆಗ್ತಿರ್ತೀರಿ. ಸೊ ಹೆಚ್ಚಿನ ಮಾಹಿತಿ ಬೇಕು, ಏನು ಗೊತ್ತಾಗಲ್ಲ ಅಂತ ಅಂದಮೇಲೆ ನೀವು ಇಲ್ಲಿ 9071673831 ಅಥವಾ 9071673832 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ, ಸೊ ಇವಲ್ದೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ PDO ಎಕ್ಸಾಮ್ಗೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ, VA ಎಕ್ಸಾಮ್ಗೆ, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ, ಸೊ ಇವೆಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸಸ್ ಈಗಾಗಲೇ ನಡೀತಾ ಇದೆ. ಯಾರಾದರೂ ನಿಮ್ಮ ಸಿಬ್ಲಿಂಗ್ಸು, ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸ್ ಇದ್ರಂದರೆ ಅವರಿಗೂ ಕೂಡ ಈ ಕೋರ್ಸಸ್ಗೆ ನೀವು ರೆಫರ್ ಮಾಡ್ಬೋದು. 100% ರಿಸಲ್ಟ್ ಓರಿಯೆಂಟೆಡ್ ಕೋರ್ಸಸ್ ಅವೈಲೇಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್.